8ನೇ ತರಗತಿ ಸಮಾಜ ವಿಜ್ಞಾನ ಭೂಗೋಳಶಾಸ್ತ್ರ ಅಧ್ಯಾಯ 12 ಶಿಲಾಗೋಳ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ವಾಕ್ಯ 1. ಭೂಖಂಡಗಳ ಮೇಲ್ಪದರು ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ. ಉತ್ತರ ಶಿಲಾಗೋಳ ಅಥವಾ ಸಿಯಾಲ್. ಭೂಖಂಡಗಳ ಮೇಲ್ಪದರು ಎಂದು ಶಿಲಾಗೋಳ ಅಥವಾ ಸಿಯಾಲ್ ಅನ್ನು ಕರೆಯುತ್ತಾರೆ. 2. ತಗ್ಗಾದ ವಿಸ್ತಾರವಾದ ಜ್ವಾಲಾಮುಖಿ ದ್ವಾರವನ್ನು ಡ್ಯಾಶ್ ಎನ್ನುವರು. ಉತ್ತರ ಕಾಲ್ಡೇರಾ. ತಗ್ಗಾದ ವಿಸ್ತಾರವಾದ ಜ್ವಾಲಾಮುಖಿ ದ್ವಾರವನ್ನು ಕಾಲ್ಡೇರಾ ಎನ್ನುವರು. ವಾಕ್ಯ 3. ಹೆಚ್ಚು ಹಾನಿಕರ ಭೂಕಂಪನ ಅಲೆಗಳೆಂದರೆ ಡ್ಯಾಶ್. ಉತ್ತರ ಮೇಲ್ಮೈ ಅಲೆಗಳು. ಹೆಚ್ಚು ಹಾನಿಕರ ಭೂಕಂಪನ ಅಲೆಗಳೆಂದರೆ ಮೇಲ್ಮೈ ಅಲೆಗಳು. 4. ಆರೋಹಿ ಮತ್ತು ಅವರೋಹಿ ಶಂಕುಗಳು ಡ್ಯಾಶ್ಗಳಲ್ಲಿ ಸಾಮಾನ್ಯವಾಗಿರುತ್ತವೆ. ಉತ್ತರ ಅಂತರ್ಜಲ. ಆರೋಹಿ ಮತ್ತು ಅವರೋಹಿ ಶಂಕುಗಳು ಅಂತರ್ಜಲದಲ್ಲಿ ಸಾಮಾನ್ಯವಾಗಿರುತ್ತವೆ. 5. ಮರಳು ದಂಡೆಗಳು ಡ್ಯಾಶ್ ಕಾರ್ಯದಿಂದ ನಿರ್ಮಿತವಾಗುತ್ತವೆ. ಉತ್ತರ ಸಮುದ್ರದ ಅಲೆಗಳ ಸಂಚಯನ. ಮರಳು ದಂಡೆಗಳು ಸಮುದ್ರದ ಅಲೆಗಳ ಸಂಚಯನ ಕಾರ್ಯದಿಂದ ನಿರ್ಮಿತವಾಗುತ್ತವೆ. ಮುಖ್ಯ ಪ್ರಶ್ನೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 6. ಭೂಮಿಯ ಅಂತರಾಳದ 3 ಪ್ರಮುಖ ಪದರುಗಳನ್ನು ತಿಳಿಸಿ. ಉತ್ತರ ಭೂಮಿಯ ಅಂತರಾಳದ 3 ಪ್ರಮುಖ ಪದರುಗಳು 1. ಭೂಕವಚ, 2. ಮ್ಯಾಂಟಲ್, 3. ಕೇಂದ್ರಗೋಳ. ಪ್ರಶ್ನೆ 7. ಕಾರ್ಯಾಚರಣೆ ಆಧಾರದ ಮೇಲೆ ಜ್ವಾಲಾಮುಖಿಯ ವಿಧಗಳನ್ನು ತಿಳಿಸಿ. ಉತ್ತರ ಕಾರ್ಯಾಚರಣೆ ಆಧಾರದ ಮೇಲೆ ಜ್ವಾಲಾಮುಖಿಯ ವಿಧಗಳು 1. ಜಾಗೃತ ಜ್ವಾಲಾಮುಖಿಗಳು, 2. ಸುಪ್ತ ಜ್ವಾಲಾಮುಖಿಗಳು, 3. ಲುಪ್ತ ಜ್ವಾಲಾಮುಖಿಗಳು. ಪ್ರಶ್ನೆ 8. ಪ್ರಪಂಚದ ಪ್ರಮುಖ ಭೂಕಂಪನ ವಲಯಗಳನ್ನು ತಿಳಿಸಿ. ಉತ್ತರ ಪ್ರಪಂಚದ ಪ್ರಮುಖ ಭೂಕಂಪನ ವಲಯಗಳು ಪೆಸಿಫಿಕ್ ಸಾಗರದ ಸುತ್ತಲಿನ ತೀರ ಪ್ರದೇಶ ಅಂದರೆ ಪೆಸಿಫಿಕ್ ಅಗ್ನಿವೃತ್ತ, ಮೆಡಿಟೇರಿಯನ್ ಸಮುದ್ರ ಸುತ್ತಲಿನ ತೀರ ಪ್ರದೇಶ ಮಧ್ಯ ಭೂಖಂಡ ವಲಯ, ಭಾರತದ ಹಿಮಾಲಯ ಪರ್ವತ ಪ್ರದೇಶ ಶಿವಾಲಿಕ್ ಪ್ರದೇಶ. ಪ್ರಶ್ನೆ 9. ಸ್ಥಿತಿಲೀಕರಣ ಎಂದರೇನು? ಸ್ಥಿತಿಲೀಕರಣದ 3 ಮುಖ್ಯ ವಿಧಗಳನ್ನು ತಿಳಿಸಿ. ಉತ್ತರ ಶಿಲೆಗಳು ನೈಸರ್ಗಿಕ ಪ್ರಕ್ರಿಯೆಗಳಿಂದ ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಪ್ರಕ್ರಿಯೆಯನ್ನು ಸ್ಥಿತಿಲೀಕರಣ ಎನ್ನುವರು. ಸ್ಥಿತಿಲೀಕರಣದ ವಿಧಗಳೆಂದರೆ 1. ಭೌತಿಕ ಸ್ಥಿತಿಲೀಕರಣ, 2. ರಾಸಾಯನಿಕ ಸ್ಥಿತಿಲೀಕರಣ, 3. ಜೈವಿಕ ಸ್ಥಿತಿಲೀಕರಣ. ಪ್ರಶ್ನೆ 10. ಭೂ ಸವಕಳೀಕರಣದ ಕಟ್ಟುವಾಗಿ ನದಿಗಳು ನಿರ್ಮಿಸುವ ಸ್ವರೂಪಗಳನ್ನು ಹೆಸರಿಸಿ. ಉತ್ತರ ನದಿಯ ಸವಕಳಿ, ಸಾಗಾಣಿಕೆ ಮತ್ತು ಸಂಚಯನ ಕಾರ್ಯದಿಂದ ನಿರ್ಮಾಣವಾಗುವ ಭೂಸ್ವರೂಪಗಳು. ಮೇಲ್ಕಣಿವೆ ಹಂತದಲ್ಲಿ ವಿ ಆಕಾರದ ಕಣಿವೆಗಳು, ಆಳವಾದ ಕಂದರುಗಳು, ಮಹಾಕಂದರುಗಳು, ಜಲಪಾತಗಳು ಮತ್ತು ಕುಂಭಗುಳಿಗಳು. 2. ಮಧ್ಯ ಕಣಿವೆ ಹಂತದಲ್ಲಿ ಮೆಕ್ಕಲು ಬೀಸಣಿಗೆ, ನದಿಯ ತಿರುವುಗಳು. 3. ಕೆಳಕಣಿವೆ ಹಂತದಲ್ಲಿ ಪ್ರವಾಹ ಮೈದಾನ, ಸ್ವಾಭಾವಿಕ ದಂಡಕಟ್ಟೆ, ಶೃಂಗ ಸರೋವರ ಮತ್ತು ಮುಖಜ ಭೂಮಿ. ಮುಖ್ಯ ಪ್ರಶ್ನೆ 3. ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ. 11. ಸೀಮಾ ಸಾಗರಿಕ ವಲಯದ ಮೇಲ್ಪದರು, 12. ಮರಳುಗಲ್ಲು ಕಣಶಿಲೆ, 13. ಹೊರಕೇಂದ್ರ ಭೂಕಂಪನ, 14. ಬಿಸಿ ನೀರಿನ ಬುಗ್ಗೆ ಅಂತರ್ಜಲ, 15. ಲೋಯಸ್ ಹಳದಿ ಮಣ್ಣು. ಮುಖ್ಯ ಪ್ರಶ್ನೆ 4. ಈ ಕೆಳಗಿನವುಗಳನ್ನು ಅರ್ಥೈಸಿ. 16. ಜಲಶಿಲೆಗಳು ಅರ್ಥ ನದಿ, ಗಾಳಿ, ಹಿಮ ನದಿಗಳಂತಹ ನೈಸರ್ಗಿಕ ಕಟ್ಟುಗಳು ಮೂಲ ಶಿಲೆಯನ್ನು ಸವೆಸಿ ಆ ಶಿಲಾಚೂರುಗಳನ್ನು ಸಾಗರ ಅಥವಾ ಜಲರಾಶಿಗಳ ತಳಭಾಗದಲ್ಲಿ ಪದರು ಪದರವಾಗಿ ಸಂಚಯಿಸುವುದರಿಂದ ನಿರ್ಮಾಣವಾಗುವ ಶಿಲೆಗಳನ್ನು ಜಲಶಿಲೆಗಳು ಎನ್ನುತ್ತಾರೆ. ಉದಾಹರಣೆಗೆ ಸುಣ್ಣದ ಕಲ್ಲು, ಮರಳುಗಲ್ಲು. 17. ಪೆಸಿಫಿಕ್ ಅಗ್ನಿವೃತ್ತ ಅರ್ಥ ಪೆಸಿಫಿಕ್ ಮಹಾಸಾಗರದ ಕರಾವಳಿ ತೀರದ ಸುತ್ತಲೂ ಪ್ರಪಂಚದ ಅತ್ಯಂತ ಹೆಚ್ಚು ಜಾಗೃತ ಜ್ವಾಲಾಮುಖಿಗಳು ಮತ್ತು ಭೂಕಂಪನ ವಲಯಗಳು ಕಂಡುಬರುತ್ತವೆ. ಈ ವೃತ್ತಾಕಾರದ ಜ್ವಾಲಾಮುಖಿ ಪ್ರದೇಶವನ್ನು ಪೆಸಿಫಿಕ್ ಅಗ್ನಿವೃತ್ತ ಎನ್ನುತ್ತಾರೆ. 18. ಭೌತಿಕ ಸ್ಥಿತಿಲೀಕರಣ ಅರ್ಥ ವಾಯುಮಂಡಲದ ಉಷ್ಣಾಂಶ, ಮಳೆ ಮತ್ತು ಹಿಮದ ಪ್ರಭಾವದಿಂದ ಶಿಲೆಗಳು ಯಾವುದೇ ರೀತಿಯ ರಾಸಾಯನಿಕ ಬದಲಾವಣೆಗೆ ಒಳಗಾಗದೆ ಕೇವಲ ಭೌತಿಕವಾಗಿ ಒಡೆದು ಚೂರು ಚೂರಾಗುವ ಮತ್ತು ಕ್ಷೀಣಿಸುವ ಪ್ರಕ್ರಿಯೆಯನ್ನು ಭೌತಿಕ ಸ್ಥಿತಿಲೀಕರಣ ಎನ್ನುತ್ತಾರೆ.
19 ಶಿಲಾ ನಿಚಯಗಳು. ಅರ್ಥ: ಹಿಮನದಿಯು ತನ್ನ ಸವೆತ ಮತ್ತು ಸಾಗಾಣಿಕೆ ಕಾರ್ಯದ ಮೂಲಕ ಹೊತ್ತು ತಂದ ವಿವಿಧ ಆಕಾರ ಹಾಗೂ ಗಾತ್ರದ ಅಪಾರ ಪ್ರಮಾಣದ ಶಿಲಾ ವಸ್ತುಗಳನ್ನು ನದಿಯ ದಡದಲ್ಲಿ ಅಥವಾ ತಳಭಾಗದಲ್ಲಿ ಸಂಚಯಿಸುವುದನ್ನು ಶಿಲಾನಿಚಯಗಳು ಎನ್ನುತ್ತಾರೆ. 20 ಇಂಗಾಲತ್ಯ ಶಿಲೆಗಳು. ಅರ್ಥ: ಸಸ್ಯವರ್ಗ ಮತ್ತು ಪ್ರಾಣಿಗಳ ಅವಶೇಷಗಳು ಮಣ್ಣಿನಲ್ಲಿ ದೀರ್ಘಕಾಲ ಹೂತುಹೋಗಿ ಒತ್ತಡದ ಪ್ರಭಾವದಿಂದ ಗಟ್ಟಿಯಾಗಿ ಮಾರ್ಪಡುವ ಜೈವಿಕ ಜಲಶಿಲೆಗಳನ್ನು ಇಂಗಾಲಾದಿತ್ಯ ಶಿಲೆಗಳು ಎನ್ನುತ್ತಾರೆ. ಉದಾಹರಣೆಗೆ ಕಲ್ಲಿದ್ದಲು. 21 ಸುನಾಮಿ. ಅರ್ಥ: ಸಾಗರ ಅಥವಾ ಸಮುದ್ರದ ತಳಭಾಗದಲ್ಲಿ ಸಂಭವಿಸುವ ಭೂಕಂಪ ಅಥವಾ ಜ್ವಾಲಾಮುಖಿ ಸ್ಫೋಟದಿಂದ ಸೃಷ್ಟಿಯಾಗುವ ದೈತ್ಯಾಕಾರದ ಅತ್ಯಂತ ಎತ್ತರವಾದ ಭೀಕರ ಸಮುದ್ರದ ಅಲೆಗಳು ತೀರಕ್ಕೆ ಅಪ್ಪಳಿಸುವುದನ್ನು ಸುನಾಮಿ ಎನ್ನುತ್ತಾರೆ. 22 ಭೂಖಂಡ ಹಿಮನದಿ. ಅರ್ಥ: ಧ್ರುವ ಪ್ರದೇಶಗಳಲ್ಲಿ ವಿಶಾಲವಾದ ಭೂಭಾಗವನ್ನು ಸಂಪೂರ್ಣವಾಗಿ ಮುಚ್ಚಿರುವ ಬೃಹತ್ ಗಾತ್ರದ ಮಂಜುಗಡ್ಡೆಯ ಹಾಳೆಯನ್ನು ಭೂಖಂಡ ಹಿಮನದಿ ಎನ್ನಲಾಗುತ್ತದೆ. 23 ಬಿಸಿನೀರ ಚಿಲುಮೆ. ಅರ್ಥ: ಭೂಮಿಯ ಅಂತರಾಳದಲ್ಲಿರುವ ಅತಿ ಹೆಚ್ಚು ಉಷ್ಣಾಂಶದಿಂದಾಗಿ ಕಾದ ಅಂತರ್ಜಲವು ಭೂಮಿಯ ಮೇಲ್ಮೈಗೆ ಸ್ವಾಭಾವಿಕವಾಗಿ ಬಿಸಿನೀರಿನ ರೂಪದಲ್ಲಿ ಹೊರಹೊಮ್ಮುವುದನ್ನು ಬಿಸಿನೀರಿನ ಚಿಲುಮೆ ಎನ್ನುತ್ತಾರೆ. ಇವು ಸಾಮಾನ್ಯವಾಗಿ ಜ್ವಾಲಾಮುಖಿ ಪ್ರದೇಶಗಳಲ್ಲಿ ಕಂಡುಬರುತ್ತವೆ.